ಗೈಸ್ ಇವಾಗ ಜಸ್ಟ್ ನಾವು ಯಾರಿಂದ ಬಂದ್ವಿ, ಅಂಜನಾ ಬೀಚಿನಾಗ ಬಂದ್ವಿ. ತುಂಬ ಸುಸ್ತಾಗ್ಬಿಡ್ತು, ನೀರು ಸುಸ್ತಾಗ್ಬಿಡ್ತು, ಫುಲ್ ಡಿಹೈಡ್ರೇಟ್ ಆಗ್ಬಿಟ್ಟಿದೆ. ಸೀರಿಯಸ್ಲಿ ಅಷ್ಟೊಂದು ಚೆನ್ನಾಗಿಲ್ಲ. ಕುಡಿಬೇಕು ಅನಿಸ್ತಿತ್ತು. ಸೊ ಫ್ರೆಶ್ ಜ್ಯೂಸ್ ಅಂತ. ಸೊ ಇಲ್ಲಿ ಬಂದ್ಬಿಟ್ಟು ಆರೆಂಜಿಗೆ 100 ರೂಪಾಯಿ ಆರ್ಡರ್ ಮಾಡಿದ್ದೀವಿ. ಪೈನಾಪಲ್ ತಾನೆ ನಾನು ಸಮಿತಿ ಇವಾಗ ಏನು ಮಾಡೋಕ್ಕೆ ಆಪ್ಷನ್ ಇಲ್ಲ ಅಂತ ಅದಕ್ಕೆ ಫ್ರೆಶ್ ಮಾಡ್ಕೊಡ್ತಿದ್ದಾರೆ ನೋಡ್ಬೋದು. ಇಲ್ಲೇ ಕಾಣುತ್ತಲ್ಲ, ಇಲ್ಲ ಮ್ಯಾನ್ಯುವಲ್ ಮಾಡೋದು ಇಲ್ಲಿ, ಆಟೋಮೆಟಿಕ್ ಇಲ್ಲ. ಸೊ ನಡೀತಿದೆ ಫ್ರೆಶ್ ಆಗಿ ಇಲ್ಲಿ ಬರುತ್ತೆ ನೋಡಿ. ಏನು ಸಮೇತ ಸಮಾಚಾರ? ಊಟ ಬೇಕು ಮಗ, ನನಗೆ ಆಗ್ತಿಲ್ಲ. ಹೋಗೋಣ ನೆಕ್ಸ್ಟು ಜ್ಯೂಸ್ ಕುಡ್ದು ಇನ್ನೊಂದು ಬೀಚ್ ನೋಡಿ. Did you find Goa as a worst place to visit? Till now I am reading 50% worth. That what is ಚಪ್ಪರ ಫೋರ್ಟ್ ಅಂತೂ ತುಂಬ ವರ್ಕ್ಲೆಸ್ ಆಯಿತು. ಅದು ಈ ವೆದರ್ ತೀರಾ ವೇಸ್ಟ್ ಅದು, ಈ ವೆದರ್ಗೆ. ಸೊ ಈ ವೆದರ್ ಅಂತೆಲ್ಲ ಅಲ್ಲಿ ಏನು ನೋಡೋಕೆ ಏನೂ ಇಲ್ಲ. ಅಲ್ಲಿ ಹೊಡೆದೋಗಿರೋ ಒಂದು ಬಿಸಿಲು, ಈ ಬಿಸಿಲಿಗೆ ಇನ್ನೂ ನಿಮಗೆ ಏನಂತ ನಿಮ್ಗೆ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಫುಲ್ ಎಕ್ಸೈಟ್ಮೆಂಟೇ ಹೊರಟೋದು. ಸೀರಿಯಸ್ಲಿ ಅಲ್ಲಿ ಏನೂ ಇಲ್ಲ ಆ್ಯಕ್ಚುಲಿ ನೋಡಬೇಕು ಅಂದರೆ. ಅದು ಬಿಟ್ಟರೆ ಇವಾಗ ಇಲ್ಲಿಗೆ ಬಂದಿದ್ದೀವಿ ನಾವು, ಜ್ಯೂಸ್ ಕುದ್ಬಿಟ್ಟು ಹೊಡೋದಲ್ಲ ಬ್ರೋ, ಏನಿಲ್ಲ ನೋಡೋದಷ್ಟೇ. ಸಾಕಾಗೋಗ್ಬಿಟ್ಟು ನಿನ್ನ ಮುಗ್ಧ ನೋಡ್ಬೋದಾಗುತ್ತೆ, ಮುಖ ನೋಡಿದ್ರೆ ಫುಲ್ಲು ಸಾಕಾಗೋಗ್ಬಿಟ್ಟೆ. ಇನ್ನೂ ಊಟನೂ ಮಾಡಿಲ್ಲ. ನಂಗೆ ಅರ್ಥ ಆಗ್ತದೆ ಸಮಿತಿಗೆ ಎಲ್ಲಿ ಎನರ್ಜಿ ಬರ್ತದೆ ಅಷ್ಟೊಂದು ಅಂತ. ನಮಗೆ ಫುಲ್ ಟೈರ್ಡ್ ಆಗಿ ಫುಲ್ ತಲೆನೋವು ಒಂದು ಸಮಿತಿಗೆ. ಗ್ಯಾಪ್ ಆಗ್ತಿದ್ದರಿಂದ ಅಡ್ಡಿಟ್ಟು ಬೇರೆ ಇದೆ ಇನ್ನೊಂದು ಆಗ್ತಿದ್ವಿ. ಪಾಪ ಅವನು ಮತ್ತು ಅವ್ರ ಅಮ್ಮ ಕೂತ್ಕೊಂಡ್ಬಿಟ್ಟು ಫುಲ್ ಇದು ಐಟ್ನರೇ ಮಾಡಿದ್ದಾರೆ. ಸೊ ಹ್ಯೂಜ್ ಥ್ಯಾಂಕ್ಸ್ ಟು ಮಿಸ್ಟರ್ ಸ್ಯಾಮ್, ಮಿಸ್ಟರ್ ಅಲ್ಲ ಮಿಸ್ ಸ್ಯಾಮ್. ಸಮಿತಿ ಕುಡ್ಕೊಂಡು ಹೋಗೋದಲ್ವಾ, ಏನಿಲ್ಲ ಅಷ್ಟೇ. ಸೊ ಈಗ ಅಲ್ಲಿ ಪ್ಲೇಸ್ ಎಲ್ಲ ಮಾಡಿದ್ದಾರೆ. ದಿಸ್ ಹೌ ಗೋವನ್ಸ್ ಪ್ರಿಪೇರ್ ಫ್ರೆಶ್ ಪೈನಾಪಲ್ ಆ್ಯಂಡ್ ಫ್ರೆಶ್ ಫ್ರೂಟ್ ಜ್ಯೂಸಸ್ ಆಗ್ತಿದೆ. ಬಟ್ ನಂಗೆ ಅನ್ಸಕ್ಕೆ 70 ರೂಪೀಸ್ ವರ್ತಿಲ್ಲ ಅಂತ ನೋಡೋಣ. ಚಿಕ್ಕ ಗ್ಲಾಸ್ ಏನೋ ಗೊತ್ತಿಲ್ಲ, ಗ್ಲಾಸ್ ಕಮ್ಮಿ ಅಂದ್ಕೊಂಡಿದ್ದೆ. ಆ ಗ್ಲಾಸಲ್ಲಿ ಕೊಡ್ತಾರೆ ಮೋಸ್ಟ್ಲಿ ಅಲ್ಲ ಬ್ರೋ. ಇಷ್ಟಕ್ಕೆ 70 ರೂಪಾಯಿ ಮಾಡಿದಾನಪ್ಪ. ಇರಲಿ ಪರವಾಗಿಲ್ಲ, ಕೊಡ್ತೀನಿ. ಹಾಂ ಬಿಡ್ಬಿಟ್ಟು ಸಕ್ಕರೆ ಹಾಕಿಲ್ಲ, ಕೈ ಸಕ್ಕರೆನೇ ಹಾಕಿಲ್ಲ. ಮತ್ತು ಹುಳಿ ಇದೆ, ಸೀರಿಯಸ್ ಹುಳಿ ಇದೆ. ಕುಡಿದಿರಪ್ಪ ಹೆಂಗಿದೆ ಅಂತ. ಸಕ್ಕರೆ ಬೇಕಲ್ಲ, ಸಕ್ಕರೆ ಹೇಳ್ತೀನಿ ಭಯ್ಯ. ಚೀನಿ ನಂಗೆ ಯಾವುದು ಹಿಂದಿ ಬರ್ತಿಲ್ಲ, ಬಟ್ ಮ್ಯಾನೇಜ್ ಮಾಡ್ತೀನಿ. ಸಕ್ಕರೆ ಹಾಕ್ತಾರೆ ನೋಡಿ. ತೋಟದಲ್ಲಿ ಗೊತ್ತಿಲ್ಲ ಗೈಸ್ ಏನು ಹಾಕಿದ್ರು ಅಂತ. ನೀರು ಥರ ಏನು ಹಾಕಿದ್ರಪ್ಪ, ಶುಗರ್ ಸಿರಪ್ ಇದೆ. ಇವಾಗ ಮೋಸ್ಟ್ಲಿ ಸರಿ ಆಗಿರುತ್ತೆ, ಟೇಸ್ಟ್ ಮಾಡಿ ನೋಡೋಣ. ಮ್ಯಾನೇಜಬಲ್. ಓಕೆ ಮಗ, ಚೆನ್ನಾಗಿಲ್ಲ, ಸೀರಿಯಸ್ ಚೆನ್ನಾಗಿಲ್ಲ. ಬಟ್ ಇಲ್ಲೇನು ಓಕೆ ಒಂದು ಏನಂತಾರೆ ಬ್ರೋ, ಒಂದು ಹೈಡ್ರೇಟ್ ಆಗೋಕ್ಕೆ ಓಕೆ, ಇದು ಒಂದು ಎನರ್ಜಿ ಬರುತ್ತೆ ಗೈಸ್. ಹೌದು ಸೀರಿಯಸ್ಲಿ ಫುಲ್ ಡಿಹೈಡ್ರೇಟ್ ಆಗ್ಬಿಟ್ಟಿದ್ವಿ. ನೀರು ಸಿಗ್ತಿಲ್ಲ. ರೋಡಲ್ಲಿ ಎಷ್ಟು ಹೋಗ್ತೀವಿ ಜ್ಯೂಸ್ ಅಥವಾ ನೀರು ಸಿಗುತ್ತೆ ಅಂತ. ಬರೀ ಏನಿದೆ ಬ್ರೋ ಅಲ್ಲಿ ರೋಡಲ್ಲೂ ಬಿಸಿ ನೋಡಿ. ಸ್ನ್ಯಾಪ್ ಆಗ್ತೇನೆ. ರೋಡಲ್ಲಿ ವೈನ್ ಶಾಪ್ ಬಿಟ್ಟರೆ ಏನೂ ಇಲ್ಲ, ಜ್ಯೂಸ್ ಇಲ್ಲ, ನೀರಿಲ್ಲ. ನಮ್ಮಂಥವ್ರಿಗೆ ಅವೆಲ್ಲ ಸಾಧ್ಯನೇ ಇಲ್ಲ. ಏನು ನೀರು ಇಲ್ಲ ಗೈಸ್, ಸೀರಿಯಸ್ ಹೇಳ್ಬೇಕಂದ್ರೆ. ಬರೀ ವೈನ್ ಶಾಪೇ ಜಾಸ್ತಿ ಇದೆ. ಬರೀ ವೈನ್ ಶಾಪ್ ಅಲ್ವಾ? ಬರೀ ವೈನ್ ಶಾಪ್ ಇದೆ. ನಾನು ಕಾಯಿಲೆ ಮಾಡ್ಬಿಟ್ಟೆ. ಬಟ್ ಇದನ್ನು ಅಷ್ಟೊಂದೇನು ಹೊಡೆದು ಅನಿಸಿಲ್ಲ ನನಗೆ, ಬಿಕಾಸ್ ನೀರು ಇದೆ ಅಲ್ವಾ. ಕುಡ್ದು ಎಷ್ಟೇ ಗೈಸ್ ನಾನು ಅಷ್ಟೇ. ಇದನ್ನು ಕಾಣಿಸುತ್ತೆ ನನಗೆ ಕೆಸಿನೋ ಪೇಡ್ ಅಂತ. ಅದೆಲ್ಲ ಹೋಗಕ್ಕೆ ಹೋಗ್ಬಿಡಿ, ಬಿಕಾಸ್ ಹೋದರೆ ನೀವು ವಾಪಸ್ ಬರೋಲ್ಲ. ನಿಮ್ಮ ಹತ್ರ ಇರೋ ದುಡ್ಡೆಲ್ಲ ತಗೊಂಡು ಕಳಿಸ್ಬಿಡ್ತಾರೆ ವಾಪಸ್. ಸೊ ಆ ಥರ. ನೋಡೋಣ, ನೆಕ್ಸ್ಟ್ ಊಟ ಮಾಡೋಕೆ ಹೋದಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಸೊ ದಿಸ್ ವಾಸ್ ಅಬೌಟ್ ಲೋಕಲ್ ಜ್ಯೂಸ್ ಎಕ್ಸ್ಪೀರಿಯನ್ಸ್, ಹೌ ಇಸ್ ಇಟ್ ಪ್ರಿಪೇರ್ಡ್, ಹೌ ಇಸ್ ಮೇಡ್, ಆ್ಯಂಡ್ ದಿ ಪ್ರೈಸಿಂಗ್ ಆಫ್ ದಿ ಜ್ಯೂಸಸ್ ಇನ್ ಗೋವಾ, ಇನ್ ದಿ ಸ್ಟ್ರೀಟ್ಸ್ ಆಫ್ ಗೋವಾ. ಹಿಂಗಿರುತ್ತೆ ನೋಡಿ. ಬಟ್ ನಾನು ಆ್ಯಕ್ಚುಲಿ ತುಂಬ ಲೊಕೇಶನ್ ಆ ಕಡೆ ಹೊರಗಡೆ ಹೋದಾಗೆಲ್ಲ ಇದು ಲೈಕ್ ಏನಂತೀವಿ ಸ್ಟ್ರೀಟ್ ಎಲ್ಲ ಸೇಮ್ ಪುಕೆಟ್ ಥರ ಇತ್ತು, ಪುಕೆಟ್ ಓಲ್ಡ್ ಟೌನ್ ಥರ ಇತ್ತು. ಸೊ ಅದನ್ನೇ ಅಂತ ಸಮಿತಿಗೆ ಪುಕೆಟ್ಗೆ ಹೋದೇ ಬಿಡೋದು ಸಮಿತಿ ಐಲ್ಯಾಂಡ್ಗೆ, ಇಲ್ಲೇ ಹಂಗೆ ಕಾಣುತ್ತೆ ಅಂತ. ನೋಡೋಣ. ಯಾಕೆ ಚೆನ್ನಾಗಿಲ್ವ ಜ್ಯೂಸು? ಇಲ್ಲ ಚೆನ್ನಾಗಿದೆ, ಅಂದರೆ ಓಕೆ ಇದೆ.
ಓಕೆ ಓಕೆ ಸರ್. ಸೊ ಇವಾಗ ನಾವು ಎಲ್ಲಿ ಹೋಗ್ತೀವಿ ನೆಕ್ಸ್ಟ್ ಲೊಕೇಶನ್ನು? ಕ್ಯಾಲಂಗುಟ್ ಬೀಚ್. ಓಕೆ, ನೆಕ್ಸ್ಟ್ ಕಲಂಗುಂಡ್ ಬೀಚು. ಸೊ ಅಲ್ಲಿಗೆ ಹೋಗ್ಬಿಟ್ಟು ಸಿಗೋಣ. ಸೊ ಲೆಟ್ಸ್ ಗೋ. ಹಾಂ, ಹೋಗೋಣ. ಸೊ ಓಕೆ, ಪೇ ಮಾಡಿ ಸಮಯ, ಪೇ ಮಾಡೋಣ, ಶೇರ್ ಮಾಡೋಣ. ಸೊ ಸರಿ ಪೇ ಮಾಡ್ತೇನೆ. ಸೊ ಲೆಟ್ಸ್ ಗೋ, ಹೋಗೋಣ ಬನ್ನಿ. ಹಂಗೆ ಹೋಗೋಣ. ಸೊ ಲೆಟ್ಸ್ ಎಂಡ್ ದಿ ವ್ಲಾಗ್ ಹಿಯರ್. ಸೊ ನೆಕ್ಸ್ಟ್ ಊಟ ಮಾಡೋಕೆ ಸಿಗ್ತೀವಿ. ಬಾಯ್.